ಇಷ್ಟೇನಾ? ಇವತ್ತು ನಾವು ಪೇಪರ್ಸ್ ಕೊಡ್ತಿದ್ದೀವಾ ಇಲ್ವಾ ನಮ್ಮ ಜೀವನನೇ ಬರ್ದು ಕೊಡ್ತಿದ್ದೀವಾ? ಕರೆಕ್ಟ್ ಭೂಮಿಕಾ, ಜೀವನನೇ ಕೊಡ್ತಾ ಇದ್ದೀವಿ, ನಮ್ಮ ಜೀವನನೇ ಅಡ ಇಡ್ತಾ ಇದ್ದೀವಿ. ಜೀವನ ಅಡ ಇಟ್ಟು ನೋವನ್ನು ತಗೋತಾ ಇದ್ದೀವಿ. ಅದೇ ಅನಿವಾರ್ಯ. ಯಾವಾಗಲೂ ಖುಷಿನೇ ಬೇಕು ಅಂದರೆ ಆಗಲ್ವಲ್ಲ. ನಾವು ಕರೆದ ಕಡೆ ಜೀವನ ಬರಲ್ಲ. ಜೀವನ ಎಲ್ಲಿ ಕರ್ಕೊಂಡೋಗುತ್ತೋ ನಾವು ಅಲ್ಲಿಗೆ ಹೋಗ್ಬೇಕು ಅಲ್ವಾ? ಮಹಿಮಾ ಉಸಿರಾಡಬೇಕು ಅಂದರೆ ನಾವು ನಿಟ್ಟುಸಿರು ಬಿಡಲೇಬೇಕು. ನಮ್ಮ ಉಸಿರಲ್ಲಿ ಉಸಿರಾಗಿರೋ ಮಿಂಚನ್ನ ನಾವು ಬಿಟ್ಕೊಡ್ಲೇಬೇಕು. ಇದಕ್ಕಿಂತ ದೊಡ್ಡ ತಮಾಷೆ ಇನ್ನೇನಿದೆ ಅಲ್ವಾ? ಜೀವನ ಹೇಗೆಲ್ಲ ಆಟ ಆಡ್ಸುತ್ತೆ ನೋಡಿ. ಇನ್ನೇನು ಸುಖ ಬಂತು ಅಂತ ಖುಷಿ ಪಡೋ ಹೊತ್ತಲ್ಲಿ ನೋವನ್ನು ತಂದಿಟ್ಬಿಡುತ್ತೆ. ಇಲ್ಲಿ ಖುಷಿಗಿಂತ ನೋವೇ ಜಾಸ್ತಿ ಅನಿಸುತ್ತೆ. ಹಾಗೆ ನೋಡಿದ್ರೆ ನಾವು ನೋವಿನ ಮಧ್ಯೆನೇ ಬದುಕೋದನ್ನು ಕಲಿಬೇಕು. ನೋವಲ್ಲೇ ನಗುನು ಕಂಡ್ಕೋಬೇಕು. ನಾವು ಅಂತಲ್ಲ, ಇರದೆ ಹಾಗೆ ಅನಿಸುತ್ತೆ. ಆ ದೇವ್ರು ನಮ್ಮ ಜೊತೆ ಕ್ರೂರವಾದ ಆಟ ಆಡ್ತಿದ್ದಾನೆ. ಅವ್ನ ಲೆಕ್ಕಾಚಾರನೇ ನಂಗೆ ಅರ್ಥ ಆಗ್ತಿಲ್ಲ. ಮಿಂಚುನ ನಮ್ಮಿಂದ ಕಿತ್ಕೋಬೇಕಾಗಿತ್ತಂದ್ರೆ ಅವಳನ್ನು ಯಾಕೆ ನಮ್ಮ ಹತ್ರ ಕಳಿಸ್ಬೇಕಿತ್ತು? ಅಪ್ಪ ಅಮ್ಮಾಗಿ ನಾವು ಸೋಲ್ತಿದ್ದೀವಿ ಗೌತಮರು. ನನಗೆ ಅರ್ಥ ಆಗಿಲ್ಲ ಅಂದರೆ ಮಿಂಚುಗೆ ಹೇಗೆ ಅರ್ಥ ಆಗುತ್ತೆ ಭೂಮಿಕಾ? ನಾನು ಯಾಕೆ ಅತ್ತೆ ಮನೆ ಕಳಿಸ್ತಾ ಇದ್ದೀರಾ ಅಂತ ಅವಳು ಕೇಳಿದಾಗ ಪಾಪ ಪ್ರಜ್ಞೆಯಲ್ಲಿ ಅವಳ ಮುಖ ನೋಡೋಕ್ಕೆ ಆಗಲಿಲ್ಲ. ಬೆನ್ನಿಗೆ ನಾಟಿರೋ ಚೂರಿ ಥರ ಅವಳು ಬಿಟ್ಟು ಹೋಗೋ ನೋವು ಯಾವಾಗಲೂ ಬೆನ್ನಲ್ಲಿ ಹಾಗೆ ಇರುತ್ತೆ. ನನಗಂತೂ ಅರ್ಥ ಆಗಿದೆ ಭೂಮಿಕಾ. ಇದರಿಂದ ಮುಕ್ತಿ ಇರಲ್ಲ. ಇದು ಸದಾ ಕಾಡ್ತಾನೆ ಇರುತ್ತೆ. ಒಬ್ಬ ಅಪ್ಪನಾಗ ನಾನು ಸೋತ್ಬಿಟ್ಟೆ. ಮಗಳಿಗೆ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇದು ನನ್ನ ಸೋಲು ಅಷ್ಟೇ. ಇವತ್ತು ನನ್ನ ಬೋಡದಾತ ಮನೆ ಕಳಿಸ್ತಾ ಇದ್ದಾರೆ. ಮೊದಲು ಅಪ್ಪ ಅಮ್ಮ ಬಿಟ್ಟೋದ್ರು, ಆಮೇಲೆ ಅಪ್ಪ ಅಮ್ಮ ಸಿಕ್ಕಿದ್ರು. ಈಗ ಅವರು ನನ್ನನ್ನ ದೂರ ಕಳಿಸ್ತಿದ್ದಾರೆ. ಫಸ್ಟು ನನ್ನನ್ನು ಎಲ್ಲರೂ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ, ಆಮೇಲೆ ನನ್ನನ್ನ ದೂರ ಕಳಿಸ್ಬಿಡ್ತಾರೆ. ನಾನಿರೋದು ಅಷ್ಟೊಂದು ಕಷ್ಟ ಆಗುತ್ತೆ ಎಲ್ರಿಗೂ. ಅವರೇ ನಮ್ಮನ್ನ ದೂರ ಕಳಿಸೋ ಮುಂಚೆ ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ. ಮಿಂಚು, ಏನಾಯ್ತು ಮಿಂಚು? ಯಾಕೆ ಬೇಜಾರಲ್ಲಿದ್ಯಾ? ಏನಿಲ್ಲ, ನಾನೇನು ಬೇಜಾರಿಲ್ವಲ್ಲ. ಅದು ಇವತ್ತು ಫಸ್ಟ್ ಡೇ, ಅದಕ್ಕೆ ಖುಷಿ ಬಂದಿರ್ತಲ್ಲ, ನಾವು ಮಾತಾಡ್ಸ್ಕೊಂಡ್ ಬರ್ಲಾ? ಹಾ, ಖುಷಿ. ನಾನು ಬರ್ತೀನಿ ಮಿಂಚು. ಇಲ್ಲ ಅಪ್ಪು, ನಾನು ಇವಾಗ ಮಾತಾಡ್ಸ್ಕೊಂಡ್ ಬರ್ತೀನಿ, ಆಮೇಲೆ ನೀನು ಮಾತಾಡ್ಸುವಂತೆ. ನೀನು ಇವಾಗ ಕ್ಲಾಸ್ ಹೋಗು. ಸರಿ, ಬೇಗ ಬಾ. ಹಾ ಸರಿ, ಬೇಗ ಬರ್ತೀನಿ. ಸರಿ. ಬಾಯಪ್ಪು, ಇನ್ಯಾವತ್ತೂ ನಾನು ನಿನ್ನ ಕೈಗೆ ಸಿಗಲ್ಲ.